ವಿಧಾನಸಭಾ ಕ್ಷೇತ್ರದ ಅನ್ನದಾತರ ದಶಕಗಳ ಭೀಕರ ನೀರಾವರಿ ಕನಸಿಗೆ ಕೊನೆಗೂ ತಾರ್ಕಿಕ ಅಂತ್ಯ ಸಿಕ್ಕಿದೆ. ಇನ್ನು ಶಾಸಕ ಜಿಟಿ ಹರೀಶ್ ಗೌಡ ಅವರ ಕ್ಷೇತ್ರದಲ್ಲಿ ಹಸಿರು ಕ್ರಾಂತಿಗೆ ಹೊಸ ಮುನ್ನುಡಿಯನ್ನ ಬರೆದಿದ್ದಾರೆ. ತಾಲೂಕಿನ ಸೋಮನಹಳ್ಳಿ ಕೆರೆಯ ಸಮೀಪ ಆಯೋಜಿಸಿದ್ದ ಭವ್ಯ ಸಮಾರಂಭದಲ್ಲಿ ಪಾಲ್ಗೊಂಡ ಶಾಸಕ ಜಿಟಿ ಹರೀಶ್ ಗೌಡ ಅವರು ಬಹು ನಿರೀಕ್ಷಿತ ಮರದೂರು ಏತ ನೀರಾವರಿ ಯೋಜನೆಯ ಅತ್ಯಾಧುನಿಕ ಪೈಪ್ಲೈನ್ ಕಾಮಗಾರಿಯನ್ನ ಅಧಿಕೃತವಾಗಿ ಉದ್ಘಾಟಿಸಿ ನೀರು ಹರಿಸುವ ಪ್ರಕ್ರಿಯೆಗೆ ಹೈ ವೋಲ್ಟೇಜ್ ಆಗಿ ಚಾಲನೆಯನ್ನ ನೀಡಿದ್ದಾರೆ. ಹಲವು ವರ್ಷಗಳಿಂದ ಮಳೆ ಇಲ್ಲದೆ ಸಮರ್ಪಕ ನೀರು ತುಂಬದೆ ಸಮರ್ಪಕ ಬರಡಾಗಿ ದನ ಕರುಗಳಿಗೂ ನೀರಿಲ್ಲದಂತಾಗಿತ್ತು. ಇನ್ನು ಸೋಮನಹಳ್ಳಿ ಕೆರೆಗೆ ಈಗ ಹಂತ ಹಂತವಾಗಿ ಕಾವೇರಿ ನೀರು ಹರಿಯಲಾರಂಭಿಸಿದ್ರೆ ಈ ಮಹತ್ವಾಕಾಂಕ್ಷಿ ಯೋಜನೆ ಶೀಘ್ರದಲ್ಲೇ ಕೆರೆಯನ್ನ ಸಂಪೂರ್ಣವಾಗಿ ತುಂಬಿಸಲಿದ್ದು ತಾಲೂಕಿನ ಅಂತರ್ಜಲ ಮಟ್ಟವನ್ನ ಹೆಚ್ಚಿಸಲಿದೆ. ಈ ಭಾಗದ ರೈತರ ಕೃಷಿ ಚಟುವಟಿಕೆಗಳಿಗೆ ಮತ್ತಷ್ಟು ಆರ್ಥಿಕ ಬಲ ತುಂಬಿ ಕೃಷಿ ಸಮೃದ್ಧಿ ಹೊಸ ಆಶಾಕಿರಣವಾಗಲಿದೆ ಎಂದು ಶಾಸಕ ಹರೀಶ್ ಗೌಡ ಅವರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಕೊಟ್ಟ ಮಾತಿನಂತೆ ಕೆರೆಗೆ ನೀರು ಹರಿಸಿದ ಜನಪ್ರಿಯ ಶಾಸಕರಿಗೆ ಹುಣಸೂರು ರೈತರು ಜೈಕಾರವನ್ನ ಹಾಕಿದ್ದು ಇಡೀ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಅರ್ಥ ಮಾಡ್ಕೊಳ್ತೇನೆ ಇನ್ನೊಬ್ಬರಿಗೆ ಏನು ಮಾತಾಡಬೇಕು. ಈ ಕೆರೆಗೆ ಯಾಕೆ ನೀರು ಬರ್ತಿಲ್ಲ ಅಂದ್ರೆ ಪೈಪ್ಲೈನ್ ಸಂಪೂರ್ಣ ಹಾಳಾಗಿತ್ತು. ಜೊತೆಗೆ ಮುಂದೆ ಇನ್ನು 3 ಕೆರೆಗೆ ನೀರು ಹೋಗ್ಬೇಕು. ಇಲ್ಲಿಂದ ನಿಮ್ಮ ವೈಗೊಂಡಣಿಯನ್ನು ಸೇರಿ ಒಂದು ಪ್ರಪೋಸಲ್ ರೆಡಿ ಮಾಡಿ ಅಂತ ನಮ್ಮ ರೇಣುಕೇಶ್ವರ್ ಅವರು ಇಲ್ಲೇ ಇದ್ದಾರೆ, ನಮ್ಮ ಇಂಜಿನಿಯರ್ ಇವ್ರಿಗೆ ಹೇಳಿದ್ರು. ಅದಾದ ನಂತರ ನಾನು 4 ವರ್ಕ್ ಕೊಟ್ಟಿದ್ದೆ. 8 ಕೋಟಿ ರೂಪಾಯಿಗೆ ಅನುದಾನ ಕೊಡಿ ಅಂತ ಲೆಟರ್ ಕೊಟ್ಟಿದ್ದೆ. ಯಾವ್ದಾದ್ರು ಒಂದು ಕೊಡಿ ಇದರಲ್ಲಿ ಅಂತ ಕೇಳಿದ್ರು. ನಾನಾಗ ನಮ್ಮ ಸೋಮನಹಳ್ಳಿ ಕೆರೆ ತುಂಬಿಸ್ಬೇಕು, ಇದೊಂದು ಅನುದಾನ ಕೊಡಿ ಅಂತ ಹೇಳಿ 3 ಕೋಟಿ ಅನುದಾನ ಬಿಡುಗಡೆ ಮಾಡಿದ್ರು. ಈ ಕೆರೆ ತುಂಬೋದ್ರಿಂದ ಅಕ್ಕಪಕ್ಕ ಎಷ್ಟು ಬೋರ್ವೆಲ್ಗಳು ರೀಚಾರ್ಜ್ ಆಗುತ್ತೆ, ಎಷ್ಟು ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋದು ಅಷ್ಟೇ ಮುಖ್ಯ. ಇಲ್ಲಿ ರಾಜಕಾರಣ ಮಾಡ್ತಕ್ಕಂಥ ಅವಶ್ಯಕತೆ ನನಗಂತೂ ಇಲ್ಲ. ನಾವು ಬಂದಾಗಲೇ ಗ್ಯಾರಂಟಿ ಯೋಜನೆಗಳು, ನಾನು ವಿರೋಧ ಮಾಡಲ್ಲ ಗ್ಯಾರಂಟಿ ಯೋಜನೆಗಳಿಗೆ. ಗ್ಯಾರಂಟಿ ಯೋಜನೆಗಳಿಗೂ ಸ್ವಾಗತ, ಅಭಿವೃದ್ಧಿಗೂ ಸಹ ಅನುದಾನ ಕೊಡ್ಬೇಕಲ್ಲ. ಕಳೆದ 15 ವರ್ಷದಲ್ಲಿ ಯಾವ ಗ್ಯಾರಂಟಿ ಸ್ಕೀಮ್ಗಳು ಇರಲಿಲ್ಲ. ಬಹುಶಃ ಇವತ್ತು 15 ವರ್ಷಗಳ ಅವಧಿ ಸಿಕ್ಕಿದ್ದಿದ್ರೆ, 5 ವರ್ಷದ ಸಂಪೂರ್ಣ ಸರ್ಕಾರ ಸಿಕ್ಕಿದ್ದಿದ್ರೆ, ಗ್ಯಾರಂಟಿ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ಆಗ್ಲಾದ್ರೂ ಶಾಸಕರಾಗಿದ್ರೆ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ದೊರಕ್ತಾ ಇತ್ತು.